ಶ್ರಮ ರಕ್ತ ಬೆವರ ಸುರಿಸಿ ಕಬ್ಬು ಒಂದು ವರ್ಷ ಬೆಳೆದು ವರ್ಷಕ್ಕೆ ಒಂದ ಬೆಳೆ ಐತಿ 3,500 ರೂಪಾಯಿ ನಮ್ಮ ಬೆಲೆ. ಈಗಾಗಲೇ 3200 ರೂಪಾಯಿ ಕೊಡ್ತು ಅಂದ್ರೆ ಇನ್ನು 200 ರೂಪಾಯಿ ವ್ಯವಹಾರ. ದಯವಿಟ್ಟು ಎಲ್ಲರಿಗೂ ವಾರ್ನಿಂಗ್ ಮಾಡ್ತೀವಿ, ಯಾರು ಅನಾಹುತ ಘಟನೆ ಮಾಡ್ಕೋತಕ್ಕಂಥಲ್ಲ. ಅದು ನಮ್ಮ ಸಂಘಟನೆ ತತ್ವ ಸಿದ್ಧಾಂತ ಅಲ್ಲ. ನೀವೇರೇ ಇಷ್ಟ ತಗೊಂಡ್ರ ಬೆಲೆ ಸಿಗದೈತೆ ಅನ್ನೋ ತಲೆಗಿನ ತೆಗಿರಿ. ಲಕ್ಷ ಸೇರಿರಿ, ನಾಳೆ ಬೇಕಾದ್ರೆ 10 ಲಕ್ಷ ಮಂದಿ ಸೇರೋನು ಬೆಲೆ ತಗೊಳಕ್ ಸಾಧ್ಯತೆ. ಏನೋಡಿಲ್ಲ ಪಾಪ ವಕೀಲರ ಪುಣ್ಯಾತ್ಮರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ವಕೀಲರ ಬೈಕೌಟ್ ಮಾಡಿ ದಿವಸ ಬರತ್ತಾರ ನಿಮ್ ಸಂಬಂಧ. ಅಲ್ಲೂ ರಾಜ್ಯ ಹೆದ್ದಾರಿ ಬಂದ್ ಮಾಡಿದ್ವು, ಜಿಲ್ಲೆ ವ್ಯಾಪಿ ಎಲ್ಲ ಹೆದ್ದಾರಿಗಳು ಬಂದಾಗ್ಯಾವ. ಯಾವಾರೇ ಒಬ್ಬ ಉಡಾಳತನ ಮಾಡಿ ವಿಸ ತಗೊಂಡ್ರೆ ನಮಗೆ ರೇಟ್ ಸಿಗ್ತೈತಿ. ಅಲ್ಲೋ ಶಾಂತ ಕೂತಿ ಇವತ್ತು 200 ರೂಪಾಯಿ ತಗೊಂಡ್ರಿ. ನೀವೇನಾದ್ರೂ ಸ್ವಲ್ಪ ಮಿಸ್ಟೇಕ್ ಮಾಡ್ರ ಇವತ್ತು ನಾನು ಜವಾಬ್ದಾರಿ ವ್ಯಕ್ತಿ ಇಲ್ಲಿ ರಾಜ್ಯಾಧ್ಯಕ್ಷ ರಾಜ್ಯ ಗೌರವಾಧ್ಯಕ್ಷರು ನಮ್ಮ ಸನ್ಯಾಸಿಗಳಾರ, ನಮ್ಮ ಹಿಂಬಾಲ ದೇವರ ಬೆನ್ನ ಎತ್ತೈತಿ. ಸಾಕ್ಷಾತ್ ದೇವ್ರು ನಮ್ಮ ಜೊತೆ ಇದ್ದಾಗ ನೀವು ಯಾರು ಹೆದರ್ಬೇಕಾಗಿಲ್ಲ. ನಾವ ಕಾರ್ಖಾನೆ ಮಾಲೀಕರಿಗೆ ಹೆದರತ್ತಿಲ್ಲ, ನೀವ್ಯಾಕೆ ಕಿಸ ತಗೋತಿರು? ಕಬ್ಬಿನ ಬೆಲೆ ನಿಗದಿ ಅವ್ರು ಮಣಿದೇವ್ರು ಮಾಡ್ತಾರ, ಅವ್ರೇನು ಪುಕ್ಕಟ ಕೇಳತ್ತಿಲ್ಲ. 7-8 ವರ್ಷ ಆಯ್ತು ಒಂದು ರೇಟ್ ಕೊಟ್ಟಿರು, ಲೂಟಿ ಮಾಡಿದ್ರಿ. ನಮ್ಮ ರೇಟ್ ಎಲ್ಲ ಡಬಲ್ ತ್ರಿಬಲ್ ಆಗಿ ಕುಟುಂಬಗಳು ಬೀದಿಗೆ ಬಂದವು, ನಮ್ಮ ಕುಟುಂಬ ಆತ್ಮಹತ್ಯೆ ಮಾಡ್ಕೋತಾವು. ಒಂದು 3,500 ಬಿಲ್ ಕೊಡ್ರು ಅಂತ ಹೇಳತ್ತವ್ರಿಗೆ ಕೊಡ್ತಾರ ಅವ್ರ. ಈಗ ಜಗದೀಶ್ ಶೆಟ್ಟರ್ ಸಾಹೇಬ್ರು ಬಂದಾರ, ಅವ್ರ ಜೊತೆ ಎಲ್ಲ ಒಡನಾಟ ಇದ್ದಿರ್ತಕ್ಕಂಥವ್ರು ಅದಾರ. ಸಾಹೇಬ್ರ ದಯವಿಟ್ಟು ನೀವು ಇಲ್ಲಿ IB ಒಳಗೆ ಹೋಗ್ರಿ, ಯಾಕಂದ್ರೆ ಇಲ್ಲಿ ಗಲಾಟೆ ಒಳಗ ಅದು ತೊಂದರೆ ಆಕತಿ. ತಾವ ಒಂದ್ 2-3 ತಾಸು ಕೂತು ಕಾರ್ಖಾನೆ ಅವ್ರ ಜೊತೆ ಮಾತಾಡಿ ದಯವಿಟ್ಟು, ಯಾಕಂದ್ರೆ ಇಲ್ಲಿ ಕದ್ದಿಲ್ಲ ಗಲಾಟೆ ಆಕೈತಿ, ಫೋನ್ಯಾಗ ಮಾತಾಡೋದು ತೊಂದರೆ ಆಕೈತಿ. ಅವ್ರ ನಮ್ಮ MP ಅವ್ರದ ನಮ್ಗೆ ಹಕ್ಕೈತಿ ಅವ್ರದ. ಯಾಕಂದ್ರ ದಯವಿಟ್ಟು ಶಾಂತರಾಗ್ರಿ. ಯಾರು ಕೂಡ ನಿಮ್ಗೆ ಆಗಿಂದ್ರೆ ಹೇಳತ್ತನ ಬೇಕಾದ್ರೆ ಹಿಂದೆ ನಿಲ್ಲಾಕ ಜಾಗ ಐತಿ, ಉಸಿರಾಡ್ಸಕ್ ತ್ರಾಸ ಆಗತೈತಿ. ಅಲ್ಲಿ ಹೋಗಕ್ತೇ ಇರ್ಲಿ ನೀವು ಯಾರು. ದಯವಿಟ್ಟು ಅವ್ರ ಜೊತೆ ಯಾರಾದನ್ನ ಪೈಜನ್ ತಗೊಂಡ್ರ ಅವ್ರ ಜೊತೆ ಒಂದು 7-8 ಜನ ನಮ್ಮ ರೈತರು ಹೋಗಿ ಅವ್ರ ರಕ್ಷಣೆ ಮಾಡ್ತಕ್ಕಂಥ ಚಟುವಟಿಕೆ ಮಾಡಬೇಕು. ಪೊಲೀಸ್ ಇಲಾಖೆ ಕೂಡ ಅಲ್ಲಿ ಹೋಗ್ಬೇಕು. ಪೊಲೀಸ್ ಇಲಾಖೆ ಕೂಡ ವಿನಂತಿ ಏನ್ ಮಾಡ್ತಾ ಇದ್ದೀವಿ, ಜಿಲ್ಲೆ ವ್ಯಾಪಿ ಚಳವಳಿ ರಸ್ತೆಗೆ ಬಂದರು. ಬರೀ ನಮ್ಮ ಸಾರ್ವಜನಿಕರಿಗೆ ಅಷ್ಟೇ ಪ್ರಾಬ್ಲಮ್ ಆಗತೈತಿ. ಪ್ರಭಾಕರ್ ಕೋರೆ ಅವರೇ, ಕತ್ತಿ ಅವರೇ, ಸತೀಶ್ ಜಾರಕಿಹೊಳಿ ಅವರೇ, ಲಕ್ಷ್ಮೀ ಹೆಬ್ಬಾಳ್ಕರ್ ತಾಯಿ ಅವರೇ, ನಿಮ್ಮ ಹಣ ರೊಕ್ಕ ನಿಮ್ಮ ಸೌಕರ್ಯಕ್ಕೆ ಇವತ್ತು ರೈತರ ಗೋರಿ ಮೇಲೆ ಆಗಬಾರ್ದು. ಕಬ್ಬು ಬೆಳೆಗಾರರ ರಕ್ಷಣೆಗಾಗಿ ಆಗ್ಬೇಕು. ರೈತರನ್ನ ಕೊಂದು ನೀವು ಬದುಕರೆ ನಿಮಗೆ ಮರ್ಯಾದಿಲ್ಲ, ಈ ಅಧಿಕಾರಕ್ಕೂ ಮರ್ಯಾದಿಲ್ಲ, ಎದಕ್ಕೂ ಮರ್ಯಾದಿಲ್ಲ ಅನ್ನುವಂಥದನ್ನ ತಮಗ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವತ್ತು ಸಾಯಂಕಾಲ ಒಳಗಾಗಿ ಜಗದೀಶ್ ಶೆಟ್ಟರ್ ಸಾಹೇಬರು MP ಅವರು ಇಲ್ಲೇ ಬಂದರು, ಅವ್ರ ಜೊತೆ ಮಾಡಿ ಬಿಲ್ ಘೋಷಣೆ ಮಾಡ್ಕೊಂಡನ. ಅವರ ನೀವು ಎಲ್ಲರೂ ಕೂಡ ಖುಷಿಯಾಗಿ ಇವತ್ತು ಮನೆಗೆ ಹೋಗಿ ನಾಳೆ ಬೆಳಿಗ್ಗೆ ಕಾರ್ಖಾನೆ ಚಾಲೂ ಆಗ್ಬೇಕಾಗೈತಿ. ನಮ್ಗದು ಕೂಡ ಗೊತ್ತೈತಿ, ಕಾರ್ಖಾನೆ ಚಾಲೂ ಮಾಡಬಾರ್ದು ಅಂತೇಳಿ ಕೂಡ ಸರ್ ನಾವು ಯಾರು ಹೋರಾಟ ಮಾಡತ್ತಿಲ್ಲ. 7-8 ವರ್ಷದಿಂದ ಮೋಸ ಮಾಡಿರಿ, ವರ್ಷ 100 ಕೊಟ್ಟರೆ ಇವತ್ತು ಹೋರಾಟ ಮಾಡೋ ಅವಶ್ಯಕತೆ ಬರ್ತಿರ್ಕಿಲ್ಲ. 5 ರೂಪಾಯಿ ಕೂಡ ಹಾಕಿಲ್ರಿ ಇವ್ರ ರೇಟ್ ಹೆಚ್ಚಾಗಿದ್ದು ಗೊತ್ತಿಲ್ರಿ. ಗೊಬ್ಬರ ನಿನ್ನೆ ಮೊನ್ನೆ ಎಷ್ಟೆಂಟು 300 ರೂಪಾಯಿ ರೇಟ್ ಜಾಸ್ತಿ ಆದ್ರೆ ರಾಜ್ಯದಾಗ ಪುಣ್ಯಕ್ಕೆ ಇದೊಂದು ಕಬ್ಬು ಬಿಟ್ರೆ ಬೇರೆ ಯಾವ ಬೆಳೆ ಉಳಿದಿಲ್ಲ. ಆ ಪುಣ್ಯಾತ್ಮ ರಾಜ್ಯದ ಮುಖ್ಯಮಂತ್ರಿ ಪರಿಹಾರ ಕೂಡ ಕೊಟ್ಟಿಲ್ಲ. ಎಲ್ಲದ್ರಿಂದ ಸಂಕಷ್ಟದಾಗದು. ಏನೋ ಒಂದು 200-300 ರೂಪಾಯಿ ಲಾಭ ಮಾಡಿದ್ವು ಹತ್ರ ನಮ್ಮ ಮಕ್ಕಳ ಕುಟುಂಬ ನೋಡ್ಕೋಬಹುದು ಅಂತೇಳಿ ಭಿಕ್ಷಾ ಬೇಡದಂಗಾಗತ್ತೆ ಇವತ್ತು. ಅಲ್ಪ ಕಾರ್ಖಾನೆ ಒಳಗೆ ಬೈ ಪ್ರಾಡಕ್ಟ್ 100 ಉತ್ಪಾದನೆ ಮಾಡ್ತೀರಿ. ಒಬ್ಬರೇ ಕಾರ್ಖಾನೆ ಮಾಲೀಕ ಕಿಸಾ ತಗೊಂಡಿದ್ದು ಇತಿಹಾಸ ಐತಿ. ನಾವೆಲ್ಲ ಅರ್ಧ ಗಂಟೆಗೆ ರೈತರ